ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಗುರುಗೀತೆಯ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ 76ನೇ ಶ್ಲೋಕ. ಸರ್ವಮಂತ್ರ ಸ್ವರೂಪಾಯ ಸರ್ವತಂತ್ರ ಸ್ವರೂಪಿಣಿ ಸರ್ವಗಾಯ ಸಮಸ್ತಾಯ ಶಿವಾಯ ಗುರವೇ ನಮಃ. ಗುರು ಶಿವಸ್ವರೂಪಿ. ಶಿವ ಮತ್ತು ಗುರು ಇಬ್ಬರು ಒಂದೇ. ಸರ್ವ ಮಂತ್ರ ಸ್ವರೂಪಾಯ. ನಮ್ಮಲ್ಲಿ ಏನೇ ಪೂಜೆಗೆ ಯಂತ್ರ ಮಂತ್ರ ತಂತ್ರ ಅಂತ ಮೂರಿದೆ. ಮಂತ್ರ ನಾವು ಉಚ್ಚಾರಣೆ ಮಾಡೋದು, ಯಂತ್ರ ಆ ಒಂದು ವಿಗ್ರಹನೋ ಹವನ ಕುಂಡನೋ ಮಾಡೋಕೆ ಸಾಧನ, ತಂತ್ರ ಅಂದ್ರೆ ಮಾಡೋ ರೀತಿ, ಪೂಜೆ ಮಾಡೋ ರೀತಿ. ಉದಾಹರಣೆ ನಾವು ಷೋಡಶೋಪಚಾರ ಪೂಜೆ ಮಾಡ್ತೇವೆ. ಆವಾಹನ ಮಾಡಿ ಆಸನವನ್ನು ಸಮರ್ಪಣೆ ಮಾಡಿ ಷೋಡಶೋಪ, ಅದು ತಂತ್ರ. ಆ ರೀತಿ ಯಜ್ಞ ಸಾಮಗ್ರಿಯಲ್ಲಿ ಯಜ್ಞದಲ್ಲಿ ಅಗ್ನಿಯನ್ನು ಆಹ್ವಾನ ಮಾಡಿ ಅಗ್ನಿಗೆ ಅರ್ಪಣೆ ಮಾಡೋದು ತಂತ್ರ. ಯಂತ್ರ ಮಂತ್ರ ತಂತ್ರ ಅಂತ ಮೂರಿದೆ. ನಾವು ಯಂತ್ರ ಮಂತ್ರ ತಂತ್ರ ದೇವತಾ ಪೂಜೆಗೆ ಮಾಡ್ತೇವೆ. ಆದರೆ ಗುರು ಯಂತ್ರ ಮಂತ್ರ ತಂತ್ರ ಸ್ವರೂಪವೇ ಗುರು. ಹೇಗೆ? ಮಂತ್ರ ಅಂದ್ರೆ ಮನನಾತ್ರಾಯತಿ ಇದು ಮಂತ್ರ. ಯಾವ್ದನ್ನ ನಮ್ಮ ರಕ್ಷಣೆ ಮಾಡ್ತದೆ ಅದು ಮಂತ್ರ. ಯಾವ್ದು ರಕ್ಷಣೆ ಮಾಡ್ತದೆ? ಆತ್ಮಜ್ಞಾನ ರಕ್ಷಣೆ ಮಾಡ್ತದೆ. ಬೇರೆ ಮಂತ್ರಗಳಿದಾವೆ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡೋ ಅಂತ ಕೇಳ್ತೀವಿ ನಾವು. ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿದ್ರೆ ರಕ್ಷಣೆ ಮಾಡಂತ. ಹರೇ ರಾಮ ರಾಮ ನನ್ನ ರಕ್ಷಣೆ ಮಾಡೋ ಅಂತ ಕೇಳ್ತೇವೆ. ಆದರೆ ಶ್ರೇಷ್ಠವಾದ ಮಂತ್ರ ನಮ್ಮನ್ನು ರಕ್ಷಣೆ ಮಾಡ್ತದೇನು? ತತ್ವಮಸಿ, ಜೀವಾತ್ಮ ಪರಮಾತ್ಮ ಏಕತ್ವ ಇದೆಯಲ್ಲ, ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಜ್ಞಾನದಿಂದ. ಆ ಮಂತ್ರ ಸ್ವರೂಪವೇ ಗುರು. ಏನ್ ಸ್ವರೂಪ ಗುರು? ಮಂತ್ರ ಅದು ಜೀವನದಲ್ಲಿ ಬಂದಾಗ ಆ ಮಂತ್ರವನ್ನ ಸಿದ್ಧಿ ಮಾಡಿಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಜ್ಞಾನ ಸ್ವರೂಪ ಹೇಗಿದ್ದಾನಲ್ಲ ಅವ್ರ ಗುರು. ಬೇರೆ ಮಂತ್ರಗಳಲ್ಲಿ ನಮ್ಗೆ ದೇವತೆ ಕಾಣಲ್ಲ, ಆ ಮಂತ್ರಗಳ ಫಲ ಗೊತ್ತಾಗುವುದಿಲ್ಲ, ನಾವು ತಿಳ್ಕೊಳ್ತೇವೆ ಅಷ್ಟೇ. ಇಲ್ಲಿ ಮಂತ್ರದ ಫಲ ಎದುರುಗಡೆ ಕಾಣುತ್ತೆ ಗುರುವಿನ ರೂಪದಲ್ಲಿ, ಗುರುವಿನ ಜೀವನದಲ್ಲಿ ಕಾಣ್ತದೆ. ಆತ್ಮಜ್ಞಾನದ ಫಲ ಕಣ್ಣಿಗೆ ಕಾಣ್ತದೆ, ಅದಕ್ಕೆ ಮಂತ್ರ ಸ್ವರೂಪ. ಯಂತ್ರ ಸ್ವರೂಪ. ಯಂತ್ರ ಅದೇನೋ ಮಾಡೋ ವಿಧಾನ, ಮಾಡೋ ರೀತಿ. ಏನು ಮಾಡೋ ರೀತಿ? ಆ ಪೂಜೆಯನ್ನು ಮಾಡೋ ರೀತಿ. ತಂತ್ರ 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 ಅಂದ್ರೆ ಪೂಜೆ ಮಾಡೋ ರೀತಿ. ಯಂತ್ರ ಅಂದ್ರೆ ಸಾಧನ. ಆ ತಂತ್ರ ಸ್ವರೂಪಿ ಗುರುವೇ. ಏನು? ಆ ವೇದಾಂತ ಜ್ಞಾನವನ್ನ ಹಂತ ಹಂತವಾಗಿ ಹೇಳಿಕೊಟ್ಟು ಆತ್ಮಜ್ಞಾನ ಪಡೆಯುವ ರೀತಿ ಹೇಳ್ಕೊಡುದು ಗುರು. ಆತ್ಮನು ಮೋಕ್ಷಾರ್ಥಂ ಜಗತ್ತಾಯ ಸೇವಾ ಭಾವನ ಹೇಗೆ ಜೀವನ ಮಾಡ್ಬೇಕು ಹೇಳ್ಕೊಡುದು ಗುರು. ಸೊ ತಂತ್ರವೂ ಗುರುವೇ. ಯಂತ್ರ ಮಂತ್ರ ತಂತ್ರ ಮೂರು ಗುರುವೇ ಆಗ್ತಾರೆ. ತಂತ್ರ ಇಸ್ ನಾಟ್ ಟೆಕ್ನಿಕ್. ತಂತ್ರ ಅಂದ್ರೆ ಮಾಡೋ ರೀತಿ, ಪ್ರೊಸೆಸ್. ಸರ್ವತಂತ್ರ ಸ್ವರೂಪಿಣಿ ಸರ್ವಗಾಯ ಸಮಸ್ತಾಯ. ಗುರು ಸರ್ವವ್ಯಾಪಿ. ಅದು ಹೇಗೆ ಸರ್ವವ್ಯಾಪಿ? ಮನುಷ್ಯ ದೇಹ, ಆದರೆ ಚೈತನ್ಯ ಶಿವನೊಟ್ಟಿಗೆ ಒಂದಾಗ್ಬಿಟ್ಟಿದೆ. ಗುರುವಿಗೆ ಎರಡು ರೂಪ. ಮನುಷ್ಯ ರೂಪ ಅದು ಕಣ್ಣಿಗೆ ಕಾಣ್ತಾ ಇದೆ, ಕಣ್ಣಿಗೆ ಕಾಣದಿರೋ ರೂಪ ಇದೆ, ಅದು ಶಿವಸ್ವರೂಪ. ಆ ಶಿವಸ್ವರೂಪದಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿರುವನು ಸದ್ಗುರು, ಪರಮಾತ್ಮ ಸ್ವರೂಪಿ. ಸರ್ವಗಾಯ ಸಮಸ್ತಾಯ. ಎಲ್ಲ ಕಡೆ ವ್ಯಾಪ್ತ ಆಗಿರೋದು ಮಾತ್ರ ಅಲ್ಲ, ಎಲ್ಲವೂ ಆಗಿದ್ದಾನೆ. ಈಗ ಸೂರ್ಯನ ಬೆಳಕು ಎಲ್ಲ ಕಡೆ ವ್ಯಾಪ್ತ ಇದೆ, ಆದ್ರೆ ಸೂರ್ಯನ ಬೆಳಕೆ ಎಲ್ಲ ಆಗಿಲ್ಲ. ಸಮಸ್ತಾಯ ಎಲ್ಲ ಇದೆಯಲ್ಲ, ನದಿ ಬೆಟ್ಟ ಗುಡ್ಡ ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಇದೆ ಇದೆ ಅಂತ ಹೇಳ್ತಾರೆ. ಅಸ್ತಿತ್ವ, ಆ ಅಸ್ತಿತ್ವದಲ್ಲಿ ಒಂದಾಗ್ಬಿಟ್ಟಿದ್ದಾನೆ. ಅಸ್ತಿತ್ವದಲ್ಲಿ ಒಂದಾಗಿರೋದ್ರಿಂದ ಅವನೇ ಎಲ್ಲ, ಅವನು ಎಲ್ಲ ವ್ಯಾಪಿಯೂ ಹೌದು. ಯಾವುದು? ಚೈತನ್ಯ ರೂಪದಲ್ಲಿ ಸದ್ಗುರುವಿನ ಚೈತನ್ಯ. ಸದ್ಗುರು ಚೈತನ್ಯದ ರೂಪದಲ್ಲಿ ಎಲ್ಲ ಕಡೆ ವ್ಯಾಪ್ತಿ, ಎಲ್ಲವೂ ಅವನೇ ಆಗಿದ್ದಾನೆ. ಅಂತ ಶಿವಸ್ವರೂಪಿ ಅಂದ್ರೆ ನಮಗೆ ಒಳ್ಳೇದನ್ನು ಮಾಡುವ, ಶುಭವನ್ನು ಮಾಡುವಂತ, ಆತ್ಮಜ್ಞಾನವನ್ನು ಕೊಟ್ಟು ಶುಭವನ್ನು ಮಾಡುವಂತ ಸದ್ಗುರುವಿಗೆ ನಮ್ಮ ವಂದನೆಗಳು. ಮನುಷ್ಯ ಚರ್ಮಣ ಬದ್ಧ ಸಾಕ್ಷಾತ್ ಪರಶಿವ ಸ್ವಯಂ ಗುರುರಿತಿ ಅಭಿಧಾಂ ಗ್ರಹಣನ್ ಗೂಢ ಪರ್ಯಟತಿ
ಶಿತೌ. ಶಿವ 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 ಅಂತ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಕಲ್ಪನೆ ಶಿವ ಎಲ್ಲೋ ಇದ್ದಾರೆ ಕೈಲಾಸದಲ್ಲಿ. ಶಿವ ಶಿವನ ಸ್ಥಾನ ಎಲ್ಲೋ. ಆದರೆ ಆ ಶಿವ ಮನುಷ್ಯ ಚರ್ಮವನ್ನು ಧಾರಣೆ ಮಾಡಿ, ಮನುಷ್ಯ ಚರ್ಮ ಅಂದ್ರೆ ಗುರುವಿನ ವೇಷ ಧಾರಣೆ ಮಾಡಿ ಭೂಮಿಯೊಳಗೆ ತಿರುಗಾಡ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ ಕಲ್ಪನೆ ಶಿವ ಕೈಲಾಸದಲ್ಲಿ ಇದ್ದಾನಂತ. ಆದ್ರೆ ಕೈಲಾಸ ಭೂಮಿಯಲ್ಲಿ ಇದ್ದಾನೆ. ಯಾವ ರೂಪದಲ್ಲಿ? ಮನುಷ್ಯ ಚರ್ಮ ಅಂದ್ರೆ ಗುರುವಿನ ದೇಹ ಧಾರಣೆ ಮಾಡಿಬಿಟ್ಟು ಸ್ವಯಂ ಗ್ರಹಣಂ ಗೂಢ ಹೇಳ್ಕೊಳ್ಳಲ್ಲ, ನಾನು ಶಿವ ಅಂತ ಹೇಳ್ಕೊಳ್ಳಲ್ಲ. ಗೂಢವಾಗಿ ರಹಸ್ಯವಾಗಿ ಪರ್ಯಟತಿ ತಿರುಗಾಡ್ತಾನೆ. ಆ ಶಿವನೇ ಗುರುವಿನ ರೂಪ ಧಾರಣೆ ಮಾಡಿ ಭೂಮಿಗೆ ಬಂದಿದ್ದಾನೆ. ನಮ್ಮ ಕಲ್ಪನೆ ಶಿವ ಎಲ್ಲೋ ಇದ್ದಾನಂತ. ಶಿವ ನಮ್ಮೊಳಗೆ ಇದ್ದಾನೆ, ನಮ್ಮೊಟ್ಟಿಗೆ ಇದ್ದಾನೆ ಅನ್ನೋ ಕಲ್ಪನೆ ಇಲ್ಲ ನಮಗೆ ಗುರುವಿನ ರೂಪದಲ್ಲಿ. ಶಿವ ದೃಶ್ಯತೆ ಸಾಕ್ಷಾತ್ ಶ್ರೀ ಗುರು ಪುಣ್ಯಕರ್ಮಣ ನರವದೃಶ್ಯತೆ ಚೈವ ಶ್ರೀ ಗುರು ಪಾಪಕರ್ಮಣ. ಗುರು ಮನುಷ್ಯ ರೂಪ ಧಾರಣೆ ಮಾಡಿದಾಗ, ಶಿವ ಮನುಷ್ಯ ರೂಪ ಧಾರಣೆ ಮಾಡಿದಾಗ ಪುಣ್ಯ ಮಾಡಿದವರಿಗೆ ಮಾತ್ರ ಅವನು ಶಿವಸ್ವರೂಪಿಯಾಗಿ ಕಾಣ್ತಾನೆ. ಪುಣ್ಯಕರ್ಮ ಮಾಡಿದವರಿಗೆ ಶಿವಸ್ವರೂಪಿಯಾಗಿ ಕಾಣ್ತಾನೆ. ಪುಣ್ಯ ಮಾಡದಿದ್ದವರಿಗೆ ಅವನು ಮನುಷ್ಯರಾಗಿ ಕಾಣ್ತಾನೆ, ಸಾಮಾನ್ಯ ಮನುಷ್ಯರಾಗಿ ಕಾಣ್ತಾನೆ. ಇದೊಂದು ಮನುಷ್ಯರ ವಿಶೇಷ ಗುಣ. ಏನು? ಅಹಂಕಾರ. ಈ ಅಹಂಕಾರದಲ್ಲಿ ಒಬ್ಬ ಮನುಷ್ಯ ಭಗವಂತ ಆಗ್ಲಿಕ್ಕೆ ಹೇಗೆ ಸಾಧ್ಯ ರೀ? ಮನುಷ್ಯ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ರಿ. ಯಾಕೆ? ನಾನು ಮನುಷ್ಯ, ನನ್ಗೆ ಗೊತ್ತು ನಾನು ದೇವರ ಹಾಗಿಲ್ಲ ಅಂತ ಗೊತ್ತು. ಬೇರೆ ಯಾರೋ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಒಂದು ಕಲ್ಪನೆ. ಒಬ್ಬ ಮನುಷ್ಯನಲ್ಲಿ ಭಗವಂತನ ಕಾಣೋ ಶಕ್ತಿ ಇಲ್ಲ ಯಾರಿಗೆ? ಅಜ್ಞಾನದಲ್ಲಿ. ಆದ್ರೆ ಪುಣ್ಯಕರ್ಮ ಮಾಡಿದವರು ಅದೇ ಮನುಷ್ಯನಲ್ಲಿ ಶಿವನನ್ನು ಕಾಣ್ತಾರೆ, ಗುರುವಿನಲ್ಲಿ ಶಿವನನ್ನು ಕಾಣ್ತಾರೆ. ಪುಣ್ಯಕರ್ಮ ಮಾಡಿದರು. ಯಾವುದೇ ಒಂದು ವಿಷಯವನ್ನು ತಿಳ್ಕೋಬೇಕಾದ್ರೆ ನಮ್ಮಲ್ಲಿ ಆ ಕೆಪಬಿಲಿಟಿ ಬಂದಿರಬೇಕು, ಶಕ್ತಿ ಬಂದಿರಬೇಕು. ಒಬ್ಬ ಸಂಗೀತಗಾರ, ಮ್ಯೂಸಿಷಿಯನ್, ಶಾಸ್ತ್ರೀಯ ಸಂಗೀತ. ನಮ್ಮ ಹುಡುಗಿ ಇದ್ದಾಳೆ, ಸಾ 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 ಅಂತ ಹೇಳ್ಕೊಂಡು ನಮಗೆ ಅಯ್ಯೋ ಸಾ 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 ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಸಂಗೀತ ಜ್ಞಾನ ಇಲ್ಲ. ಆ ಸಂಗೀತ ಜ್ಞಾನ ಬಂದಿದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡ್ಲಿಕ್ಕಾಗುತ್ತೆ. ಅದಕ್ಕೆ ಗುರು ಭಗವಂತನನ್ನು ಹೇಗೆ ಕಾಣೋದಂತ ಗೊತ್ತಾದ್ರೆ ಆ ಗುರುವಿನಲ್ಲಿ ಭಗವಂತ ಕಾಣ್ತಾನೆ, ಇಲ್ದ್ರೆ ಕಾಣಲ್ಲ. ಇದು ಮನುಷ್ಯನ ಸ್ವಭಾವ. ಒಬ್ಬ ಮನುಷ್ಯನಲ್ಲಿ ಭಗವಂತನ ಕಂಡ್ರೆ ಬೇರೆ ಮನುಷ್ಯನಲ್ಲಿ ಭಗವಂತನ ಕಂಡ್ರೆ ಸುಲಭ ಆಗುತ್ತೆ. ಮನುಷ್ಯರು ಭಗವಂತ ಇಲ್ವೇ ಇಲ್ಲಪ್ಪ ಅಂತ ಭಾವನೆ ಬಂದ್ರೆ ಎಲ್ಲಿ ಕಾಣೋದಕ್ಕಾಗುತ್ತೆ? ಪುಣ್ಯಕರ್ಮ ಮಾಡಿದವರಿಗೆ ಗುರುವಿನಲ್ಲಿ ಶಿವನ ಕಾಣ್ತಾನೆ. ಅದೇ ಪುಣ್ಯ ಮಾಡದಿದ್ದವರು ಶಿವನನ್ನು ಮನುಷ್ಯನಾಗಿ ಕಾಣ್ತಾರೆ. ಮನುಷ್ಯನೇ ಕಾಣೋದು, ಮನುಷ್ಯನ ಲೋಪದೋಷಗಳು ಕಾಣ್ತವೆ. ಶ್ರೀನಾಥ ಚರಣದ್ವಂದ್ವಂ ಯಸ್ಯಾಂ ದಿಶಿ ವಿರಾಜತೆ ತಸ್ಯೈ ದಿಶೆ ನಮಸ್ಕುರ್ಯಾತ್ ಭಕ್ತ್ಯಾ ಪ್ರತಿದಿನಂ ಪ್ರಿಯೇ. ಶ್ರೀನಾಥ ಚರಣದ್ವಂದ್ವಂ ಯಸ್ಯಾಂ ದಿಶಾಂ. ಶ್ರೀನಾಥ ಅಂದ್ರೆ ಭಗವಂತ. ಆ ಸದ್ಗುರುವಿಗೆ ಭಗವಂತ ಶ್ರೀನಾಥ ಅಂತ ಹೇಳೋದು. ಶ್ರೀನಾಥ ಅಂದ್ರೆ ವಿಷ್ಣುವಿಗೆ. ಆ ವಿಷ್ಣುವಿನ ರೂಪದಲ್ಲಿರುವ ಗುರುವಿಗೆ, ಶಿವನ ರೂಪ ಅಂತ ಮೊದಲು ಹೇಳಿದ್ವಿ, ವಿಷ್ಣುವಿನ ರೂಪದಲ್ಲಿ ಗುರುವಿಗೆ ಚರಣದ್ವಂದ್ವಂ, 2 ಕಾಲು ಇಲ್ಲಿದೆ, ಪಾದ ಇಲ್ಲಿದೆ, ಯಾವ ದಿಕ್ಕಿನಲ್ಲಿದೆ ಆ ದಿಕ್ಕಿಗೆ ನಮಸ್ಕಾರ ಮಾಡ್ಬೇಕು ಅಂತ. ನಾವೇನ್ ಮಾಡ್ತೇವೆ? ದೇವಸ್ಥಾನದ ಕಡೆಗೆ ನಮಸ್ಕಾರ ಮಾಡ್ತೇವೆ. ದೇವಸ್ಥಾನ, ಧರ್ಮಸ್ಥಳಕ್ಕೆ ನಮಸ್ಕಾರ ಅಂದ್ರೆ ಒಂದು ಸ್ಥಳದಲ್ಲಿ ಭಗವಂತ ಇದ್ದಾನೆ ಅಂತ ಕಲ್ಪನೆ. ಯಾವ ದಿಕ್ಕಿನಲ್ಲಿ ಗುರು ಇದ್ದಾರೆ, ಗುರುವಿನ ಚರಣ ಇದೆ, ಆ ದಿಕ್ಕಿಗೆ ನಮಸ್ಕಾರ ಮಾಡಬೇಕು. ಅದೇ ಶ್ರೇಷ್ಠವಾದ್ದು. ಪ್ರತಿದಿನ ಮಾಡಬೇಕು. ಯಾಕಂದ್ರೆ ಅದೇ ರೀತಿ ಗುರುವಿನ ನೆನಪು ಮಾಡ್ಕೋಬೇಕು. ಗುರುವಿನ ಬಗ್ಗೆ ನಮ್ಮ ಮನಸ್ಸಲ್ಲಿ ತುಂಬಿಕೊಳ್ಬೇಕು. ಗುರು ಆತ್ಮಜ್ಞಾನದ ಪ್ರತೀಕ. ಆ ಜ್ಞಾನ ನಮ್ಮಲ್ಲಿ ಬರಬೇಕು. ತಸ್ಯ ದಿಶೆ ಸತತ ಮಂಜಲಿರೇಶ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿ ಯುತ ಪ್ರಸೂನ್ನೈ ಜಾಗರ್ತಿ ಯತ್ರ ಭಗವಾನ್ ಗುರು ಚಕ್ರವರ್ತಿ ವಿಶ್ವಸ್ಥಿತಿ ಪ್ರಲಯ ನಾಟಕ ಸಾಕ್ಷಿ. ಈ ದುಂಬಿಗಳು ಏನ್ ಮಾಡ್ತವೆ? ದುಂಬಿಗಳು ಹೂವನ್ನು ಹುಡ್ಕೊಂಡು ಹೋಗ್ತವೆ. ಹೂವು
ಜೇನು ಹುಡುಕ್ಲಿಕ್ಕೆ. ಆ ದುಂಬಿಗಳಿಗೆ ಹೂವು ಎಲ್ಲೇ ಇದ್ರೂ ಗೊತ್ತಾಗ್ತದೆ. ಅದೇ ರೀತಿ ನಮ್ಮ ಮನಸ್ಸು ಕೂಡ ಗುರುವಿನ ಕಡೆಗೆ ಹೋಗ್ಬೇಕು ಸದಾ ಕಾಲ. ಆ ಹೂಗಳು ಜೇನು ನೊಣಗಳು ಜೇನನ್ನು ಹುಡ್ಕೊಂಡು ಹೋಗ್ತಾವೆ ಹೂವಿನಲ್ಲಿ. ಗುರು ಕೊಡುವ ಜ್ಞಾನ ಜೇನಿನ ಹಾಗೆ ಸ್ವೀಟ್. ಅದನ್ನು ಹುಡ್ಕೊಂಡು ನಮ್ಮ ಮನಸ್ಸು ಹೋಗ್ಬೇಕು. ಮನಸ್ಸು ಸದಾಕಾಲ ಗುರುವಿನ ಕಡೆ ಹರಿತಾ ಇರಬೇಕು. ಎತ್ರ ಭಗವಾನ್, ಗುರು ಯಾರಂದ್ರೆ ಭಗವಂತನೇ. ಗುರು ಚಕ್ರವರ್ತಿ. ಚಕ್ರವರ್ತಿ ಅಂದ್ರೆ ಎಂಪರರ್, ಇಡೀ ವಿಶ್ವಕ್ಕೆ ಒಡೆಯ. ಎಂತ ವಿಷಯಕ್ಕೆ ಒಡೆಯ? ಸಾಕ್ಷಿ ಅನ್ನೋದು ಜಾಗೃತ, ಸ್ವಪ್ನ, ಸುಷುಪ್ತಿ ಮೂರು ಪ್ರಪಂಚಕ್ಕೂ ಒಡೆಯ. ನಮ್ಮಲ್ಲಿರುವ ಸಾಕ್ಷಿ, ಆತ್ಮದ ಸಾಕ್ಷಿ, ಆತ್ಮ ಆತ್ಮ ನಮ್ಮ ಆತ್ಮನ ಸಾಕ್ಷಿ, ಎಚ್ಚರ, ಕನಸು, ಗಾಢ ಮೂರಕ್ಕೂ ಜಾಗೃತ, ಮೂರಕ್ಕೂ ಒಡೆಯ ಅವನು, ಚಕ್ರವರ್ತಿ ಅವನು. ಆ ಗುರು ಚಕ್ರವರ್ತಿ ಸಾಕ್ಷಿಯ ರೂಪದಲ್ಲಿ ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ನೋಡ್ತಾನೆ. ಸೃಷ್ಟಿ ಸ್ಥಿತಿ ಸಂಹಾರ ಆಗ್ತಿರುವಾಗ ನೋಡ್ತಾ ಇರ್ತಾನೆ. ಚಕ್ರವರ್ತಿ ಏನಾಗುತ್ತೆ, ಯುದ್ಧ ನಡೀತಾ ಇರುತ್ತೆ, ಚಕ್ರವರ್ತಿ ನೋಡ್ತಾನೆ. ಚಕ್ರವರ್ತಿ ಏನು ಸಿಕ್ಕಾಕೊಡಲ್ಲ, ನೋಡ್ತಾರೆ, ಸಾಕ್ಷಿಯಾಗಿ ನೋಡ್ತಾನೆ. ಅಂತ ಗುರು ಚಕ್ರವರ್ತಿಗೆ ಕಡೆಗೆ ನಮ್ಮ ಮನಸ್ಸು ಸದಾಕಾಲ ಹೋಗ್ತಾ ಇರಬೇಕು. ಪ್ರಳಯ ನಾಟಕ ನಿತ್ಯ ಸಾಕ್ಷಿ. ವಿಶ್ವ ಸೃಷ್ಟಿ ಸ್ಥಿತಿ ಸಂಹಾರ ಅನ್ನೋದು ನಾಟಕ. ಆ ನಾಟಕಕ್ಕೆ ಸಾಕ್ಷಿಯಾಗಿದ್ದಾನೆ ಅಂತ ಗುರುವಿಗೆ, ನಮ್ಮ ಗುರುವಿನ ಕಡೆ ನಮ್ಮ ಮನಸ್ಸು ಹೋಗ್ಬೇಕು. ಇದು 80ನೇ ಶ್ಲೋಕ. ಇನ್ನು ಸೋಮವಾರ ದಿವಸ, ಮಂಗಳವಾರ ದಿವಸ ತಗೊಳ್ಳೋಣ. ಒಂದು 5 ನಿಮಿಷ ಶಾಂತವಾಗಿ ಕೂತ್ಕೊಳ್ಳೋಣ. ಕಣ್ಣು ಮುಚ್ಕೊಳ್ಳಿ. ಗಮನ ಆಜ್ಞಾಚಕ್ರದ ಕಡೆ ಹೋಗ್ಲಿ. ಆಜ್ಞಾ ಭ್ರಮರದ ಕಡೆ ಹೋಗ್ಲಿ. 2 ಕಣ್ಣು ಭ್ರೂಮಧ್ಯ ನೇತ್ರ, 2 ಹುಬ್ಬುಗಳ ಮಧ್ಯ ಆಜ್ಞಾಚಕ್ರವನ್ನು ಗಮನಿಸಿ. ನಿಧಾನವಾಗಿ ಉಸಿರಾಡಿ, ಆಳವಾಗಿ ಉಸಿರಾಡಿ, ಸಹಜವಾಗಿ ಉಸಿರಾಡಿ. ಉಸಿರು ಒಳಕ್ಕೆ ಹೋದಾಗ ಪ್ರಾಣಶಕ್ತಿ ನೆತ್ತಿಯ ಭಾಗಕ್ಕೆ ಏರ್ತದೆ, ಅದನ್ನ ಗಮನಿಸಿ. ಉಸಿರು ಒಳಕ್ಕೆ ಹೋಗಲಿ, ಪ್ರಾಣಶಕ್ತಿ ನಿತ್ಯ ಭಾಗಕ್ಕೆ ಹೋಗಲಿ. ಕ್ಷಣಕಾಲ ಪ್ರಾಣವನ್ನ ನಿತ್ಯ ಭಾಗದಲ್ಲಿ ಸ್ಥಿರ ಮಾಡಿಕೊಳ್ಳಿ. ಕುಂಭಕ. ನಿಧಾನವಾಗಿ ಉಸಿರನ್ನು ಬಿಡಿ. ರೇಚಕ, ಪೂರಕ, ಕುಂಭಕ, ರೇಚಕ. ಉಸಿರಾಡ್ತಾ ಬಿಡ್ತಾ ಮನಸ್ಸು ಶಾಂತ ಆಗ್ತಾ ಬರ್ತದೆ, ಪ್ರಶಾಂತವಾಗ್ತದೆ. ಆ ಆನಂದವನ್ನು ಅನುಭವಿಸಿ.
ಮನಸ್ಸನ್ನ ಬ್ರಹ್ಮರಂಧ್ರದಲ್ಲಾಗ್ಲಿ ಆತ್ಮಚಕ್ರದಲ್ಲಾಗಿ ನಿಲ್ಲಿಸಿ ಮನಸ್ಸಿನ ಯೋಚನೆ ಬಂದ್ರೆ ಓಂ ಸದ್ಗುರುದೇವಾಯ ನಮಃ ಹೇಳಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿಗೆ ಇವತ್ತಿನ ಚಿಂತನೆ ಮುಗಿಸೋಣ.